ಗರ್ಭಿಣಿ ಸ್ತ್ರೀಯರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದನ್ನ ಈ ಸೂಚನೆಗಳನ್ನ ಇಟ್ಟು ತಿಳ್ಕೊಬಹುದು. ಸೊ ಡೆಲಿವರಿಗೆ ಹತ್ರ ಆಗ್ತಿದ್ದಾಗೆ ಈ ರೀತಿ ಎಲ್ಲಾ ಸಿಂಟಮ್ಸ್ ನಿಮ್ಗೆ ಕಾಣಿಸ್ಕೊಳ್ತು ಅಂದ್ರೆ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅರ್ಥ. ಇದೆಲ್ಲ ಯಾವಾಗ ಕಾಣಿಸ್ಕೊಳ್ಬಹುದು? 9 ತಿಂಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂಡ್ ನೆಕ್ಸ್ಟ್ ನಿಮಗೆ ಇಡಿಡಿ ಡೇಟ್ ಇನ್ನೊಂದು 10 ದಿವಸ ಇದೆ ಅನ್ನೋದ್ರೊಳಗಡೆ ಈ ಎಲ್ಲಾ ಸಿಂಟಮ್ಸ್ ನಿಮ್ಗೆ ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ಳುತ್ತೆ. ಅವಾಗ ನೀವು ಅನ್ಕೋಬಹುದು, ಓ ನಾರ್ಮಲ್ ಡೆಲಿವರಿ ಆಗುತ್ತೆ ನನಗೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು. ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಕೂಡ ಇದರಲ್ಲಿ ಡಿಪೆಂಡ್ ಆಗುತ್ತೆ. ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಸಿಂಪ್ಟಮ್ ಬಂದು ಪೆಲ್ವಿಸ್ ಪೇನ್. ಪೆಲ್ವಿಸ್ ಅಂತ ಬಂದಾಗ ಮಗುವಿನ ಹೆಡ್ ಬಂದು ಫಿಕ್ಸ್ ಆಗುತ್ತೆ. ಸೊ ಮೂಳೆಗಳ ಮಧ್ಯದಲ್ಲಿ ನಿಮ್ಗೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಈ ಟೈಮಲ್ಲಿ ನಿಮ್ಗೆ ಓಡಾಡಕ್ಕಾಗೋದಿಲ್ಲ, ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಅನ್ನ ನೀವು ಪಡ್ತಾ ಇರ್ತೀರಾ. ಏನೋ ಒಂಥರ ಕಷ್ಟವಾಗಿ ನಿಮ್ಗೆ ಅನಿಸ್ತಾ ಇರುತ್ತೆ. ಎರಡನೇ ಸಿಂಪ್ಟಮ್ಸ್ ಬಂದು ವಜೈನಲ್ ಪೇನ್. ಸೊ ನೀವು ಬಂದು ವಜೈನದಲ್ಲಿ ನಿಮ್ಗೆ ಪೇನ್ ಅನ್ನ ನೀವು ಅನುಭವಿಸ್ತೀರಾ. ಯೂರಿನ್ ಪಾಸ್ ಮಾಡೋವಾಗ್ಲೋ ಇಲ್ಲ ನೀವು ಓಡಾಡೋವಾಗ್ಲೋ ಕೂತ್ಕೊಳ್ಳೋವಾಗ ಎದ್ದೋಳುವಾಗ ಒಂಥರ ಮಸಲ್ಸ್ ಬಂದು ಒಂಥರ ನೋವಾಗುತ್ತೆ. ಸೊ ಅದೊಂದು ಒಂದು ಕಷ್ಟಕರವಾದಂತ ಒಂದು ವಿಷಯನೇ. ಆದ್ರೆ ಇದನ್ನ ಬಂದು ಸಾಧಾರಣವಾಗಿ ತಗೊಂಡ್ರೆ ನಿಮ್ಗೆ ಅದು ಈಸಿಯಾಗಿ ನೀವು ಫೇಸ್ ಮಾಡಬಹುದು. ಮೂರನೇ ಸಿಂಪ್ಟಮ್ ಬಂದು ನಿಮ್ಗೆ ಲೈಟ್ ಆಗಿ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ 9 ಮಂತ್ ಎಂಡಿಂಗ್ ಅಲ್ಲಿ ಇನ್ನೇನು ಇಡಿಡಿ ಡೇಟ್ ಸ್ವಲ್ಪ ದಿವಸ ಇದೆ ಅನ್ನೋ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗೋದು, ಸ್ವಲ್ಪ ತರ ನೀರ್ ತರ ಬರ್ತಾ ಇದೆ ಅಂದ್ರೆ ಓಕೆ, ನಿಮ್ಗೆ ಸರ್ವಿಕ್ಸ್ ಬಂದು ಓಪನ್ ಆಗ್ತಾ ಇದೆ ಅಂತ ಅರ್ಥ. 4ನೇ ಪಾಯಿಂಟ್ ಬಂದು ನಿಮ್ಗೆ ಮ್ಯೂಕಸ್ ಅಂತ ಹೇಳ್ತಾರೆ. ಅಂದ್ರೆ ಸರ್ವಿಕ್ಸ್ ಹತ್ರ ಲೈಟ್ ಆಗಿ ಗಮ್ ತರ ನಿಮ್ಗೆ ಅಂಟಂಟಾಗಿ ಹೊರಗಡೆ ಬರುತ್ತೆ. ಇದು ಯಾಕೆ ಬರುತ್ತೆ ಅಂತಂದ್ರೆ ನಿಮ್ಮ ಪಾಪು ಹೊರಗಡೆ ಬರೋದಕ್ಕೆ ಸರ್ವಿಕ್ಸ್ ಬಂದು ತಿನ್ ಆಗ್ತಾ ಇರುತ್ತೆ. ಸೊ ಗರ್ಭಕೋಶದ ಬಾಯಿ ಬಂದು ನಿಮಗೆ 8ನೇ ತಿಂಗಳಲ್ಲೆಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಅಲ್ಲಿ ಥಿಕ್ ಲೇಯರ್ ಆಗಿರುತ್ತೆ. ಅದೆಲ್ಲಾನು ನಿಮ್ಗೆ 9 ಮಂತ್ ಅಲ್ಲಿ ಕಡಿಮೆ ಆಗಿ ತಿನ್ ಲೇಯರ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಗರ್ಭಕೋಶ ಓಪನ್ ಆಗೋದಕ್ಕೆ ಮೊದಲು ಸರ್ವಿಕ್ಸ್ ಬಂದು ಲೈಟ್ ಆಗಿ ತಿನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 5ನೇ ಪಾಯಿಂಟ್ ಬಂದು ನಿಮ್ಗೆ ಗೊತ್ತಾಗುತ್ತೆ ಗರ್ಭಕೋಶ ಲೈಟ್ ಆಗಿ ಓಪನ್ ಆಗ್ತಾ ಇದೆ ಅಂತ. ಅದು ಹೇಗಪ್ಪ ಗೊತ್ತಾಗುತ್ತೆ ಅಂದ್ರೆ ಕಾಮನ್ ಆಗಿ ನೀವು ಆ ರೀತಿ ಒಂದು ಫೀಲಿಂಗ್ ಅನ್ನ ಪಟ್ಟಿರೋದಿಲ್ಲ. ಈ ಫೀಲಿಂಗ್ ಅನ್ನ ಹೇಗಿರುತ್ತೆ ಅಂತಂದ್ರೆ ಕಾಮನ್ ಆಗಿ ಪೀರಿಯಡ್ ಆಗೋ ಟೈಮ್ ಅಲ್ಲಿ ಆಗ್ಬೋದು, ಇಲ್ಲ ವೈಟ್ ಡಿಸ್ಚಾರ್ಜ್ ಆಗೋ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಗಟ್ಟಿಯಾಗಿ ಥಿಕ್ಕಾಗಿ ಬ್ಲಡ್ ಆಗ್ಲಿ ವೈಟ್ ಡಿಸ್ಚಾರ್ಜ್ ಆಗ್ಲಿ ಆಗುವಾಗ ಒಂದ್ ರೀತಿ ಕಷ್ಟವಾಗಿ ಹೊರಗಡೆ ಬರುತ್ತೆ ಅಲ್ವಾ. ಸೊ ಆವಾಗ ನಮ್ಗೆ ಒಂಥರ ಫೀಲಿಂಗ್ ಆಗುತ್ತೆ. ಆ ತರ ಫೀಲಿಂಗ್ ಆಗುತ್ತೆ ನಿಮ್ಗೆ ಗರ್ಭಕೋಶ ಲೈಟ್ ಆಗಿ ಓಪನ್ ಆಗುವಾಗ. ಲೈಟ್ ಆಗಿ ಓಪನ್ ಆಗ್ತಾ ನಿಮ್ಗೆ ಅನ್ಸುತ್ತೆ ಓಕೆ, ಒಳಗಡೆ ಬಂದು ಅದು ಸ್ವಲ್ಪ ತನ್ನನ್ನು ತಾನೇ ಬಿರಿತಾ ಇದೆ, ಅಗ್ಲ ಮಾಡ್ಕೊಳ್ತಾ ಇದೆ ಅಂತ ಅರ್ಥ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಅರ್ಥ. ಈ ರೀತಿ ಫೀಲಿಂಗ್ಸ್ ಬಂದು ನಿಮಗಾಗುತ್ತೆ. ಈ 8 ತಿಂಗಳಲ್ಲೂ ಆಗದೆ ಇರುವಂತ ಫೀಲಿಂಗ್ ಈ 9ನೇ ತಿಂಗಳಲ್ಲಿ ನಿಮ್ಗೆ ಆಗೋದಕ್ಕೆ ಶುರು ಆಗುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹೆಚ್ಚಾದಂತಹ ಯೂರಿನರಿ ಟ್ರ್ಯಾಕ್ ನಿಮ್ಗೆ ಇನ್ಫೆಕ್ಷನ್ಸ್, ಅಂದ್ರೆ ತುಂಬಾ ಉರಿ ಮೂತ್ರ ಆಗ್ಬೋದು, ಇಲ್ಲ ಪದೇ ಯೂರಿನ್ ಪಾಸ್ ಮಾಡ್ಬೇಕು ಅನ್ಸೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಶುರು ಆಗುತ್ತೆ. ಮತ್ತೆ ಬಂದು ನಿಮಗೆ ಮಸಲ್ಸ್ ಎಲ್ಲ ಲೂಸ್ ಕೊಡ್ತಾ ಬರ್ತವೆ. ಈ ಟೈಮಲ್ಲಿ ತೊಡೆ ನೋವು ಬರೋದು, ಕಾಲ್ ನೋವು ಬರೋದು, ಮತ್ತೆ ಎಡಿಮಾ ಪ್ರಾಬ್ಲಮ್ ಕೂಡ ಕೆಲವ್ರಿಗೆ ಇರುತ್ತೆ. ಮತ್ತೆ ಬಂದು ಸೊಂಟ ನೋವು, ಹೆಚ್ಚಾದಂತಹ ಸೊಂಟ ನೋವು, ಬೆನ್ನು ನೋವು, ಸೊಂಟ ನೋವು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ನಿಮ್ಗೆ ಬಂದು ಗರ್ಭಕೋಶ ಹಿಗ್ಗುವಾಗ ಮಸಲ್ಸ್ ಎಲ್ಲ ಲೂಸ್ ಕೊಡುವಾಗ ನಿಮ್ಗೆ ಈ ರೀತಿ ಒಂದು ಒಂಥರ ಫೀಲಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಅಡಿಭಾಗದ ಹೊಟ್ಟೆಯಲ್ಲಿ ನೋವು ಗೊತ್ತಾಗುತ್ತೆ, ಲೈಟ್ ಆಗಿ ನೋವು ಗೊತ್ತಾಗುತ್ತೆ. ಮತ್ತೆ ವಜೈನಲ್ ಥ್ರಸ್ಟ್, ವಜೈನಲ್ ಪುಷಿಂಗ್ ಅಂತ ಹೇಳ್ತಾರೆ. ವಜೈನಲ್ ಥ್ರಸ್ಟ್ ಅಂತ ಹೇಳಿದ್ರೆ ಒಳಗಡೆಯಿಂದ ಪುಷ್ ಆದ ಹಾಗೆ ವಜೈನಲ್ ಬಂದು ಒಂದ್ ರೀತಿ ಈ ರೀತಿ ಫೀಲಿಂಗ್ ಅನ್ನ ನಿಮ್ಗೆ ಕೊಡುತ್ತೆ. ಈ ತರ ಆಗುವಾಗ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅರ್ಥ. ಸೊ ಇದೆಲ್ಲ ಯಾಕಾಗುತ್ತೆ? ಮಗುವಿನ ಹೆಡ್ ಫಿಕ್ಸ್ ಆದಾಗ ನಿಮ್ಗೆ ಎಲ್ಲಾ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಮಗುವಿನ ಹೆಡ್ ಫಿಕ್ಸ್ ಆಗೋದಂದ್ರೆ ಹೇಗೆ? ಸೆಫಾಲಿಕ್ ಪೊಸಿಷನ್ ನಿಮ್ಗೆ ಇದೆ ಅಂದ್ರೆ ನಿಜವಾಗ್ಲೂ ಮಗುವಿನ ಪೊಸಿಷನ್ಸ್ ಕೂಡ ಹೆಡ್ ಫಿಕ್ಸ್ ಆಗಿರುತ್ತೆ. ನಿಮ್ಗೆ 9 ಮಂತ್ 8 ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಸೆಫಾಲಿಕ್ ಇದೆ, ಪಾಪು ಕೆಳಗಡೆ ಇದೆ, ವರ್ಟೆಕ್ಸ್ ಇದೆ ಅಂದ್ರೂ ಕೂಡ
ಹೆಡ್ ಫಿಕ್ಸ್ ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೂಳೆಗಳ ಮಧ್ಯೆ ಮಗುವಿನ ತಲೆ ಬಂದು ಫಿಕ್ಸ್ ಆಗ್ಬಿಟ್ಟು ನಿಮಗೆ ಗರ್ಭಕೋಶದ ಬಾಯಿ ಇರುತ್ತಲ್ಲ ಸರ್ವಿಕ್ಸು, ಅದ್ರ ಮುಖಾಂತರ ಹೊರಗಡೆ ನ್ಯಾಚುರಲ್ ಬರ್ತ್ ಆಗೋದಕ್ಕೆ ಅಲ್ಲಿ ಎಲ್ಲ ರೀತಿ ತಯಾರಿ ಕೂಡ ನಡೀತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮೂಳೆಗಳು ನಾನು ಹೇಳಿದಾಗೆ ಸೊಂಟದ ಸುತ್ತ ಇರೋ ಮೂಳೆಗಳು ನಿಮಗೆ ನೋವ್ತಾ ಇರುತ್ತೆ. ಕಾನ್ಸ್ಟಿಪೇಷನ್ ಕೂಡ ಇರುತ್ತೆ ನಿಮಗೆ, ಅಂದರೆ ಮಗು ಕೆಳಗಡೆ ಇರೋದ್ರಿಂದ ಮಲ ವಿಸರ್ಜನೆ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಓಕೆ, ಇವಾಗೆಲ್ಲ ಇದೆಲ್ಲ ಸಿಂಪ್ಟಮ್ ಪ್ರಕಾರ ನೋಡಿದ್ದಾಯ್ತು. ಇನ್ನೇನು ಡೆಲಿವರಿ ಆಗೇ ಬಿಡುತ್ತೆ ಅನ್ನೋ ಟೈಮ್ಗೆ ಆಗುವಂಥದ್ದು ಬಂದು ಬ್ಲಡ್ ಬ್ಲೀಡಿಂಗ್ ಆಗುತ್ತೆ, ಮತ್ತು ವೈಟ್ ಡಿಸ್ಚಾರ್ಜ್ ಜೊತೆಗೆ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ, ಕೆಲವ್ರಿಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀರು ಹೊಡ್ಕೊಳ್ಳುತ್ತೆ. ಸೊ ಅಮ್ನಿಯಾಟಿಕ್ ಫ್ಲೂಯಿಡ್ ಹೊಡ್ಕೊಂಡಿದ ತಕ್ಷಣ ಮಗು ಹೊರಗಡೆ ಬಂದ್ಬಿಡುತ್ತೆ. ಸೊ ಅದು ಅಲ್ಲಿವರೆಗೂ ಕಾಯೋದು ಬೇಡ. ನಿಮಗೆ ED ಡೇಟ್ ಹತ್ರ ಇದ್ದ ಹಾಗೇನೆ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳಿ. ನೋವು ಹಾಸ್ಪಿಟಲ್ ಕೂಡ ಬಂದು ನಾರ್ಮಲ್ ಡೆಲಿವರಿ ಆಗಿದೆ, ಮನೆಯಲ್ಲಿ ಬಂದು ಕೂಡ ಹಾಸ್ಪಿಟ್ಲ್ಗೆ ಹೋಗಿ ನಾರ್ಮಲ್ ಆಗಿದೆ. ಯಾಕೆ ಇನ್ನೇ ನಾಳೆ ಹೋಗ್ಬೇಕು ಅಡ್ಮಿಟ್ಗೆ ಅನ್ನೋ ಟೈಮಲ್ಲಿ ಮನೇಲಿ ಪೇಯ್ನ್ ಬಂದು ನೈಟೇ ಡೆಲಿವರಿ ಆಗಿರೋರು ಇದ್ದಾರೆ. ಮತ್ತೆ ಬಂದು ED ಡೇಟ್ಗೆ ಹತ್ರ ಹೋಗಿ ಇನ್ನು ಟೈಮ್ ಇದೆ ಅಂತ ಹೇಳಿ ಬಂದು ED ಡೇಟ್ಗಿಂತ ಒಂದು ವಾರ ಮುಂದಕ್ಕೆ ಹಾಗಿನೂ ಡೆಲಿವರಿಗಳು ಆಗಿದೆ. ಸೊ ನಾವು ಯಾವುದನ್ನು ನಾರ್ಮಲ್ ಆಗಿ ಇದೇ ಡೇಟ್ ಇದೆ ಇಷ್ಟೇ ಇವಾಗಲೇ ಅಂತ ಹೇಳಕ್ ಬರಲ್ಲ. ಸೊ ಈ ಸಿಂಟಮ್ಸ್ನ ಇಟ್ಕೊಂಡು ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಹುಷಾರಾಗಿರಿ. ಮತ್ತೆ ಬಂದು ನಿಮ್ಮ ವಜೈನಲ್ ಪ್ಲೇಸಲ್ಲಿ ಬಂದು ಬಿಸಿ ಆಗುತ್ತೆ, ನೆತ್ತಿ ಬಿಸಿ ಆಗುತ್ತೆ. ಸೊ ಇದು ಬಂದು ಡೆಲಿವರಿಗೆ ಹತ್ರ ಆಗಿರೋ ಸಮಯದಲ್ಲಿ ಆಗುವಂಥ ಸಿಂಟಮ್ಸ್. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಸ್ಕ್ಯಾನಿಂಗ್ ನೋಡಿ ನೀವು ಇದು ನಿಜವಾಗ್ಲೂ ನಾರ್ಮಲ್ ಆಗುತ್ತಾ ಅಂತ ಕಂಡುಹಿಡಿಯೋದು ಹೇಗಪ್ಪ ಅಂದರೆ, ನಿಮಗೆ ಬಂದು ಪೊಸಿಷನ್ ಬಂದು ನಾರ್ಮಲ್ ಆಗಿ ನಿಮಗೆ ಸೆಫಾಲಿಕ್ ಇರಬೇಕು, ವರ್ಟೆಕ್ಸ್ ಇರಬೇಕು. ಬ್ರೀಚ್ ಪೊಸಿಷನ್ ಇತ್ತು ಅಂದರೆ ನಾರ್ಮಲ್ ಡೆಲಿವರಿ ಕಷ್ಟ. ಮತ್ತು ಟ್ರಾನ್ಸ್ವರ್ಸ್ ಇದ್ರೂ ಒಂದೊಂದು ಟೈಮ್ ಮಾಡ್ತಾರೆ, ಅದು ನೀವು ಡಾಕ್ಟರ್ನೇ ಕೇಳಬೇಕಾಗುತ್ತೆ. ಪರ್ಸನ್ ಟು ಪರ್ಸನ್ ವೇರಿಯೇಷನ್ ಆಗೋದ್ರಿಂದ ನಿಮಗೆ ಸೆಫಾಲಿಕ್ ಆ್ಯಂಡ್ ವರ್ಟೆಕ್ಸ್ ಇದ್ದರೆ ನಿಮಗೆ ಓಕೆ. ಆ್ಯಂಡ್ ನೆಕ್ಸ್ಟು ಮಗುವಿನ ವೆಯ್ಟ್ ಬಂದು 4.5 ಮೇಲೆ ಮೀರಿದ್ರೆ 5 kg, 4.5 ಇರೋರು ಕೂಡ ನಾರ್ಮಲ್ ಆಗುತ್ತೆ. ಬಟ್ 4 kgಗೂ ಮೀರಿ ಮಗುವಿನ ವೆಯ್ಟ್ ಓವರ್ ವೆಯ್ಟ್ ಇದೆ ಅಂತಂದರೆ ಅವಾಗ ಕೂಡ ನಾರ್ಮಲ್ಗೆ ಕಷ್ಟ. ಅದು ಬಿಟ್ಟು 4 kg ಒಳಗಡೆ 3.5, 3 kg, 2.5 kg ಇತ್ತು ಅಂದರೆ ನಾರ್ಮಲ್ ಡೆಲಿವರಿಗೆ ಬೇಗ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಓಪನ್ ಆಗಿದೆ ಅಂದರೆ ಸರ್ವಿಕ್ಸ್ ಲೈಟಾಗಿ ಓಪನ್ ಆಗಿದೆ ಅಂತ ಡಾಕ್ಟರ್ ಬಂದು ನಿಮಗೆ ಎಕ್ಸಾಮಿನ್ ಮಾಡ್ತಾರೆ, ಚೆಕ್ ಮಾಡಿ ನೋಡ್ತಾರೆ. ಆವಾಗ ನಿಮಗೆ ಇಷ್ಟು ಬೆರಳು ಉದ್ದ ಅಷ್ಟು ಅಗಲ ಆಗಿದೆ, ಸೊ 2 cm ಅದು ಹೇಳ್ತಾರೆ ಡಾಕ್ಟರ್ಸ್. ನೀವು ಅಲ್ಲಿ ಹೋದ್ರೆ ನಿಮಗೆ ಹೇಳ್ತಾರೆ. ಸೊ ಅದು ಇಷ್ಟು ಇಂಚ್ವರೆಗೂ ಅಗಲ ಆಗಿದೆ ಅಂತ ಹೇಳಿ. ಸೊ ಹತ್ತತ್ರ ನಿಮಗೆ ಬಂದು ಇನ್ನೇನು ಅಗಲ ಆಗ್ಬಿಡ್ತು ಸರ್ವಿಕ್ಸ್ ಅಂತಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಬೇಗ ಆಗುತ್ತೆ. ಸೊ ಈ ರೀತಿ ಎಲ್ಲ ಸಿಂಟಮ್ಸ್ ಕಾಣಿಸ್ಕೊಳ್ತು ಅಂದರೆ ನೀವು ಇನ್ನೇನು 1 hour 2 hourಗೆಲ್ಲ ಬೇಗ ಅದು ಡಿಲೇಟ್ ಆಗಿ ಪಾಪು ಹೊರಗಡೆ ಬರುತ್ತೆ. ಸೊ ನೀವೇನು ಹೆದರಿಕೆ ಬೇಡ. ಈ ರೀತಿ ಸಿಂಟಮ್ಸ್ ಇದ್ದಾಗ ಹೆದರಬಾರ್ದು. ಆ್ಯಂಡ್ ನೆಕ್ಸ್ಟು 9 monthsಲ್ಲಿ ಆಗುವಂಥ ದೊಡ್ಡ ದೇವ್ರ ಗಿಫ್ಟ್ ಏನು ಗೊತ್ತಾ, ನಿಮಗೆ ಗೊತ್ತಿಲ್ದಿರುವಂತಹ ಒಂದು ಎಕ್ಸ್ಟ್ರಾ ಎನರ್ಜಿ ಬಂದು ನಿಮ್ಮ ಹತ್ರ ಇರುತ್ತೆ. ಆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ದೇವ್ರು ಕೊಡೋ ಎನರ್ಜಿನ ಇಲ್ಲ ಬಾಡಿಯಲ್ಲೇ ಕ್ರಿಯೇಟ್ ಆಗುತ್ತಾ ಅದು ಗೊತ್ತಿಲ್ಲ, ಬಟ್ ಯಾವತ್ತೂ ಇಲ್ಲದೆ ಇರೋ ಎನರ್ಜಿ ಬಾಡಿ ಲೈಟಾಗಿ ಫೀಲ್ ಮಾಡ್ತೀರಾ. ಸೊ ಇಷ್ಟು ನಿಮಗಿದೆ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ರೀತಿ ಇರೋವಾಗ ನೀವು ಹಾಸ್ಪಿಟ್ಲಿಗೆ ಹೋಗಿನೂ ತೋರಿಸ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋಯಿಂದ ನಿಮಗೆ ಸೂಚನೆಗಳನ್ನ ನಾನು ಹೇಳಿದ್ದೀನಿ. ಈ ರೀತಿ ಏನಾದರೂ ಇದೆ ಅಂದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ED ಡೇಟ್ ಹತ್ರ ಬರ್ತಿರೋದ್ರೊಳಗಡೆ ಡೆಲಿವರಿ ಇದ್ದಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿಯಾಗಿರಿ. ಆ ಟೈಮಲ್ಲಿ ತದ್ವಾ ಅಂತ ರೆಡಿ ಆಗೋದು, ಆ ಥರದಿಂದ ರೆಡಿ ಆಗೋದು ಇವೆಲ್ಲ ಬೇಡ. ಫೈನಾನ್ಷಿಯಲಿ ಆ್ಯಂಡ್ ನೆಕ್ಸ್ಟು ನೀವು ಹೋಗೋದಕ್ಕೆ ಪ್ರತಿಯೊಂದು ರೆಡಿಯಾಗಿ ಹೋಗಬೇಕಾಗುತ್ತೆ. ರಿಪೋರ್ಟ್ ಸಮೇತ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ಸ್ ಹತ್ರ ಮಾತಾಡಿ. ಆ್ಯಂಡ್ ನೆಕ್ಸ್ಟು ನಿಮ್ಮ ರೆಗ್ಯುಲರ್ ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ನೀವೇನು ಹಾಸ್ಪಿಟ್ಲಿಗೆ ಹೋಗೋವಾಗ ಎತ್ಕೊಂಡು ಹೋಗ್ತೀರಾ ರಿಪೋರ್ಟ್ಸ್. ಆ್ಯಂಡ್ ನೆಕ್ಸ್ಟು ನಿಮ್ಮ ಡ್ರೆಸ್ಸಸ್, ಮಗುಗೊಂದು ಡ್ರೆಸ್ಸು ಅಂದರೆ ಮಗುಗೊಂದು ಬ್ಯಾಗಲ್ಲಿ ಡ್ರೆಸ್ಸಸ್, ಆ್ಯಂಡ್ ನಿಮಗೆ ಒಂದು ಸಪ್ರೇಟ್ ಬ್ಯಾಗ್, ಏನು ನಿಮಗೆ ಫೆಸಿಲಿಟೀಸ್ ಹಾಸ್ಪಿಟ್ಲಲ್ಲಿ ಕೊಡ್ತಾರೋ ಅದಕ್ಕೆ ತಕ್ಕ ಹಾಗೆ ಡ್ರೆಸ್ಸಸ್ ಎಲ್ಲನೂ ಎತ್ಕೊಂಡೋಗಿ. ದೇವರು ನಿಮಗೆ ಒಳ್ಳೆಯದೇ ಮಾಡ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಆಲ್ ದ ಬೆಸ್ಟ್. ಡೆಲಿವರಿಗೆ ಹೋಗೋರು ಎಲ್ಲರಿಗೂ.